ಅಮೂಲ್ ಹೇಗೆ ವಿಶ್ವದ ಅತಿದೊಡ್ಡ ಡೈರಿ ಬ್ರ್ಯಾಂಡ್ ಆಯಿತು? ಒಂದು ಕಾಲದಲ್ಲಿ ಹಾಲಿಗಾಗಿ ಮಧ್ಯವರ್ತಿಗಳ ಮೇಲೆ ಅವಲಂಬಿತರಾಗಿದ್ದ ಲಕ್ಷಾಂತರ ರೈತರು ಇವತ್ತು ವಿಶ್ವದ ಅತಿದೊಡ್ಡ ಡೈರಿ ಕೋಆಪರೇಟಿವ್ ಹಿಂದೆ ನಿಂತಿದ್ದಾರೆ. ಒಂದು ಸಣ್ಣ ಪಟ್ಟಣದಲ್ಲಿ ಆರಂಭವಾದ ಒಂದು ಚಳುವಳಿ ಇವತ್ತು ಸಾವಿರಾರು ಕೋಟಿ ಮೌಲ್ಯದ ಬ್ರ್ಯಾಂಡ್ ಆಗಿದೆ. ಆ ಬ್ರ್ಯಾಂಡ್ ಅಮೂಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸಿನೆಸ್. ನಾನು ನಿಮ್ಮ ಮಹೇಶ್ ಎಮ್ದಂಡು. 1946ರಲ್ಲಿ ಗುಜರಾತ್ನ ಆನಂದ್ ಎಂಬ ಸಣ್ಣ ಪಟ್ಟಣದಲ್ಲಿ ಹಾಲು ಉತ್ಪಾದಿಸುವ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇರಲಿಲ್ಲ. ಮಧ್ಯವರ್ತಿಗಳೇ ಹೆಚ್ಚಿನ ಲಾಭ ಪಡಿತಾ ಇದ್ರು. ಆಗ ರೈತರು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು. ನಾವೇ ಸೇರಿ ಒಂದು ಸಂಸ್ಥೆಯನ್ನ ಸ್ಥಾಪಿಸೋಣ ಅಂತ. ಹೀಗೆ ಹುಟ್ಟಿಕೊಂಡಿದ್ದೆ ಅಮೂಲ್ ಕೋಆಪರೇಟಿವ್ ಮಾಡೆಲ್. ಒಬ್ಬ ರೈತ ಕಡಿಮೆ ಪ್ರಮಾಣದಲ್ಲಿ ಹಾಲು ನೀಡಿದ್ರು ಎಲ್ಲರ ಹಾಲನ್ನ ಒಟ್ಟುಗೂಡಿಸಿದಾಗ ಅದು ದೊಡ್ಡ ಶಕ್ತಿಯಾಗಿ ಬದಲಾಯಿತು. ಇದು ಕೇವಲ ಒಂದು ಕಂಪನಿಯಾಗಿರ್ಲಿಲ್ಲ, ಲಕ್ಷಾಂತರ ರೈತರ ಸ್ವಂತ ಸಂಸ್ಥೆಯಾಗಿತ್ತು. ಆನಂತರ ಅವರು ಕೇವಲ ಹಾಲನ್ನ ಮಾರಲಿಲ್ಲ, ಬಟರ್, ಚೀಸ್, ಐಸ್ ಕ್ರೀಮ್, ಮಿಲ್ಕ್ ಪೌಡರ್, ಕರ್ಡ್, ಚಾಕ್ಲೇಟ್ಸ್ ಹೀಗೆ ನೂರಾರು ಉತ್ಪನ್ನಗಳ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲೂ ಅವರು ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಅಮೂಲ್ ಗರ್ಲ್ ಕ್ಯಾಂಪೇನ್ ದಶಕಗಳಿಂದ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಇವತ್ತು ಅಮೂಲ್ ಉತ್ಪನ್ನಗಳು ಭಾರತದಲ್ಲಿ ಮಾತ್ರ ಅಲ್ಲ, ಅನೇಕ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇವೆ. ಅಮೂಲ್ ನಮಗೆ ಕಲಿಸಿದ 5 ಪ್ರಮುಖ ಬಿಸ್ನೆಸ್ ಲೆಸನ್ಸ್. ಮೊದಲನೆಯದು, ಒಬ್ಬ ವ್ಯಕ್ತಿಯ ಶಕ್ತಿಗಿಂತ ನೆಟ್ವರ್ಕ್ನ ಶಕ್ತಿ ಬಹಳ ದೊಡ್ಡದು. ಎರಡನೆಯದು, ಸಪ್ಲೈಯರ್ಗಳನ್ನ ಶೋಷಿಸಬೇಡಿ, ಅವರನ್ನ ಬೆಳೆಸಿದ್ರೆ ನಿಮ್ಮ ಬಿಸ್ನೆಸ್ ಕೂಡ ಶಾಶ್ವತವಾಗಿ ಬೆಳೆಯುತ್ತೆ. ಮೂರನೆಯದು, ಒಂದೇ ಪ್ರಾಡಕ್ಟ್ ಮೇಲೆ ಅವಲಂಬಿತರಾಗಬೇಡಿ, ಕಾಲಕ್ಕೆ ತಕ್ಕಂತೆ ಹೊಸ ಪ್ರಾಡಕ್ಟ್ಗಳನ್ನ ಪರಿಚಯ ಮಾಡಿ. ನಾಲ್ಕನೆಯದು, ಟ್ರಸ್ಟ್ ಯಾವುದೇ ಅಡ್ವರ್ಟೈಸಿಂಗ್ ಗಿಂತ ದೊಡ್ಡ ಅಸೆಟ್. ಐದನೆಯದು, ಸಂಸ್ಥೆ ಬೆಳೆಯುವುದಷ್ಟೇ ಸಾಕಾಗುವುದಿಲ್ಲ, ಆ ಸಂಸ್ಥೆಯೊಂದಿಗೆ ಅದರ ಪಾರ್ಟ್ನರ್ಸ್ ಕೂಡ ಬೆಳಿಬೇಕು. ಆಗ ಮಾತ್ರ ಬಿಸ್ನೆಸ್ ತಲೆಮಾರುಗಳವರೆಗೆ ಶಾಶ್ವತವಾಗಿ ಉಳಿಯುತ್ತೆ. ಅಮೂಲ್ ಕೇವಲ ಹಾಲನ್ನ ಮಾರಲಿಲ್ಲ, ರೈತರ ಜೀವನವನ್ನೇ ಬದಲಾಯಿಸಿತು. ಒಂದು ಬ್ರ್ಯಾಂಡ್ ದೊಡ್ಡದಾಗಬೇಕಾದ್ರೆ ಕೇವಲ ಲಾಭ ಸಂಪಾದಿಸುವುದಷ್ಟೇ ಸಾಕಾಗುವುದಿಲ್ಲ, ತನ್ನೊಂದಿಗೆ ಸಾವಿರಾರು ಜನರನ್ನ ಗೆಲ್ಲಿಸಬೇಕು. ಅದೇ ನಿಜವಾದ ಬಿಸ್ನೆಸ್ ಸಕ್ಸಸ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.